ಇನ್ನು ನಾನು ವಿಜಯ್ ಅವರ ಶೆಡ್ ಹತ್ರ ಹೋಗಿದ್ದು ನಿಜ. ಮೆಸೇಜ್ ಮಾಡಿದ್ದು ಇವನೇನಾ ಅಂತ ನಾನು ಕೇಳಿದ್ದೆ. ಆಮೇಲೆ ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟಿ ಅಂತ ನಟ ದರ್ಶನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರಂತೆ. ನಾನು ವಿಜಯ್ ಅವರ ಶೆಡ್ ವಿನಯ್ ಅವರ ಶೆಡ್ ಹತ್ರ ಹೋಗಿದ್ದು ನಿಜ. ಅದೇ ರೀತಿಯಾಗಿ ಮೆಸೇಜ್ ಮಾಡಿದ್ದಂತಹ ವ್ಯಕ್ತಿ ಇದಾನಲ್ಲ ಆತ ಇವನೇನಾ ಅಂತ ನಾನು ವಿನಯ್ ಅವರಿಗೆ ಕೇಳಿದೆ. ಆಮೇಲೆ ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಅಲ್ಲೇನಾಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಾದ ನಂತರ ಅಲ್ಲೇನೇನಾಯಿತು, ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ರು, ಯಾರು ಆತನನ್ನು ಹೊಡೆದ್ರು, ಇದ್ಯಾವುದಕ್ಕೂ ಸಂಬಂಧಪಟ್ಟಂತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪೊಲೀಸರ ಮುಂದೆ ನಟ ದರ್ಶನ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಹತ್ರ ಯಾವ ರೀತಿಯಾಗಿ ಎವಿಡೆನ್ಸಸ್ ಇದೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ನಟ ದರ್ಶನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇದು. ಪೊಲೀಸ್ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹೌದು ಸ್ವಾಮಿ, ನಾನು ವಿನಯ್ ಅವರ ಶೆಡ್ ಏನಿತ್ತು ಆ ಶೆಡ್ ಹತ್ರ ಹೋಗಿದ್ದು ನಿಜ. ಮೆಸೇಜ್ ಮಾಡಿದ್ದು ಇದೇ ವ್ಯಕ್ತಿನ, ಯಾಕಂದರೆ ಆ ವ್ಯಕ್ತಿಯನ್ನು ಈಗಾಗಲೇ ಅಲ್ಲಿ ಕರೆದುಕೊಂಡು ಬರಲಾಗಿತ್ತು. ಹೀಗಾಗಿ ಮೆಸೇಜ್ ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ ಇವನೇನಾ ಅಂತ ನಾನು ಕೇಳಿದೆ. ಅದಾದ ಬಳಿಕ ನಾನಲ್ಲಿ ನಿಲ್ಲೇ ಇಲ್ಲ, ನಾನು ಅಲ್ಲಿಂದ ವಾಪಸ್ ಬಂದುಬಿಟ್ಟೆ. ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವೈದ್ಯರ ಒಂದು ತಂಡ ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿದೆ. 11 ಜನ ಆರೋಪಿಗಳೇನಿದ್ದಾರೆ ಎಲ್ಲರ ಒಂದು ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಅಂತ ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆತರುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಅವರ ಅಭಿಮಾನಿಗಳಿಂದ ಸಮಸ್ಯೆ ಎದುರಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಟ ದರ್ಶನ್ ಮತ್ತು ಯಾರ್ಯಾರು ಆರೋಪಿಗಳಿದ್ದಾರೆ ಎಲ್ಲರ ಮೆಡಿಕಲ್ ತಪಾಸಣೆ ಮಾಡೋದಕ್ಕೆ ಅಂತ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಟ ದರ್ಶನ್ ಅವರ ಅಭಿಮಾನಿಗಳು ಪೊಲೀಸ್ ಠಾಣೆಯ ಎದುರು ಜಮಾವಣೆಯಾಗಿದ್ದಾರೆ. ಹೀಗಾಗಿ ಉತ್ಪ್ರೇಕ್ಷೆಗೆ ಒಳಗಾಗಬಾರ್ದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು, ಹೊರಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ವೈದ್ಯಕೀಯ ತಂಡವನ್ನು ಪೊಲೀಸ್ ಠಾಣೆಗೆ ಕರೆತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ವೈದ್ಯರನ್ನ ಕರೆದುಕೊಂಡು ಬಂದು ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರ ಆರೋಗ್ಯ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಅವರ ಬ್ಲಡ್ ಪ್ರೆಷರ್ ಆಗಿರಬಹುದು, ಅದೇ ರೀತಿಯಾಗಿ ಶುಗರ್ ಲೆವೆಲ್ ಆಗಿರಬಹುದು, ಈ ರೀತಿಯಾಗಿ ಎಲ್ಲವೂ ನಾರ್ಮಲ್ ಆಗಿ ಇದೆಯಾ ಇಲ್ವಾ ಇದನ್ನ ಚೆಕಪ್ ಮಾಡಿ ಅವರು ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಯ ಬಳಿಕ ಎಲ್ಲವೂ ನಾರ್ಮಲ್ ಆಗಿದ್ರೆ ಅವರನ್ನ ವೈದ್ಯರ ಮುಂದೆ ಒಂದು ತಪಾಸಣೆ ಮಾಡಿದ ಬಳಿಕ ನ್ಯಾಯಾಲಯದ ಮುಂದೆ ಕೂಡ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಅವರು ವಿಚಾರಣೆ ವೇಳೆ ಏನೆಲ್ಲ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ TV5 ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ನಾನು ವಿನಯ್ ಅವರ ಶೆಡ್ ಹತ್ರ ಹೋಗಿದ್ದು ನಿಜ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿಯನ್ನ ಏನು ಕರೆದುಕೊಂಡು ಬಂದಿದ್ರು, ಇವನೇನಾ ಆ ವ್ಯಕ್ತಿ ಅಂತ ಮೆಸೇಜ್ ಮಾಡಿದ್ದಂತಹ ವ್ಯಕ್ತಿ ಈತನೇನಾ ಅಂತ ನಾನು ಕೇಳಿದೆ. ಅದಾದ ಬಳಿಕ ನಾನು ಅಲ್ಲಿ ನಿಲ್ಲೇ ಇಲ್ಲ, ಅಲ್ಲಿಂದ ನಾನು ಬಂದುಬಿಟ್ಟೆ ವಾಪಸ್ಸು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅದಾದ ಬಳಿಕ ಅಲ್ಲಿ ಏನಾಯಿತು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ರೇಣುಕಾ ಸ್ವಾಮಿಯವರ ಹತ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅವರ ಸಾವಿಗೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮಾಹಿತಿಗಳು ಇಲ್ಲ. ಅವರ ಮೇಲೆ ಹಲ್ಲೆ ಮಾಡಿದ್ಯಾರು ಅದ್ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ಅನ್ನುವಂತಹ ಒಂದು ಮಾತನ್ನ ನಟ ದರ್ಶನ್ ಅವರು ಹೇಳಿದ್ದಾರೆ. ಅಲ್ಲಿ ನಿಜವಾಗ್ಲೂ ಏನೇನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಇದು. ಪೊಲೀಸರು ಕೇಳಿದಂತಹ ಉತ್ತರ ಪ್ರಶ್ನೆಗೆ ನಟ ದರ್ಶನ್ ಅವರು ಕೊಟ್ಟಿರುವಂತಹ ಉತ್ತರ. ಇನ್ನು ಅದೇ ರೀತಿಯಾಗಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರ ಬಳಿ ಯಾವ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿದ್ವು ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ದರ್ಶನ್ ಮತ್ತು ಆರೋಪಿಗಳಿಗೆ ಮೆಡಿಕಲ್ ತಪಾಸಣೆ ಮಾಡಲಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಪೊಲೀಸರು ಮಾಡಿಸ್ತಾ ಇದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಜಮಾವಣೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ವೈದ್ಯರ ತಂಡವನ್ನ ಕರೆದುಕೊಂಡು ಬಂದು ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ದರ್ಶನ್ ಮತ್ತು ಆರೋಪಿಗಳಿಗೆ ಮೆಡಿಕಲ್ ತಪಾಸಣೆ ಮಾಡಿಸಲಾಗ್ತಾ ಇದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ಆಗಲೇ ನೋಡ್ತಾ ಇದ್ರಿ, ವೈದ್ಯರ ಒಂದು ತಂಡವನ್ನ ಪೊಲೀಸ್ ಠಾಣೆಗೆ ಕರೆತರುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಠಾಣೆಯ ಎದುರು ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ.
ಹೀಗಾಗಿ ಸಮಸ್ಯೆಗಳು ಎದುರಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಗೆ ವೈದ್ಯರನ್ನ ಕರೆಸಿ ಅವರ ಮೆಡಿಕಲ್ ಚೆಕಪ್ ಕೂಡ ಮಾಡಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ವೈದ್ಯರ ತಂಡ ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಆಗಮಿಸಿದೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ. ಇದೇ ಸಂದರ್ಭದಲ್ಲಿ ಅವರ ಬಾಡಿಯಲ್ಲಿ ಇರುವಂತಹ ಗ್ಲೂಕೋಸ್ ಲೆವೆಲ್ ಆಗಿರಬಹುದು, ಶುಗರ್ ಲೆವೆಲ್ ಆಗಿರಬಹುದು, ಅದೇ ರೀತಿಯಾಗಿ ಬ್ಲಡ್ ಪ್ರೆಷರನ್ನು ಕೂಡ, ಬಾಡಿ ಟೆಂಪರೇಚರನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇದೆಲ್ಲವೂ ನಾರ್ಮಲ್ ಆಗಿದೆ ಅನ್ನುವಂಥದ್ದು ಗೊತ್ತಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಒಂದು ವರದಿ ಕೂಡ ಕೊಡ್ತಾರೆ. ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ವರದಿಯನ್ನು ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೀಗ ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳ ಒಂದು ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಅಂತ ವೈದ್ಯರು ಕೂಡ ಬಂದಿದ್ದಾರೆ. ವೈದ್ಯಕೀಯ ತಪಾಸಣೆ ಯಾವ ರೀತಿಯಾಗಿ ಇರುತ್ತೆ, ಅದೇ ರೀತಿಯಾಗಿ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅಂತ? ಸಂತೋಷ್, ಈಗಾಗಲೇ ಏನು ವೈದ್ಯಕೀಯ ತಪಾಸಣೆಯನ್ನ ಯಾವುದೇ ಆರೋಪಿಯನ್ನು ಬಂಧನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಮಾಡುವಂತ ಒಂದು ಪ್ರೊಸೀಜರ್, ಅವ್ರಿಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿದ ಬಳಿಕ ಅವ್ರನ್ನ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಅಲ್ಲಿ ಇವ್ರನ್ನ ಒಂದು ಪೊಲೀಸ್ ಕಸ್ಟಡಿಗೆ ಕೇಳ್ಬೋದು, ಒಂದು ವೇಳೆ ಕೇಳದೆ ಹೋದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತದ್ದು. ಸೊ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರುವಂತಹ ಆರೋಪಿಗಳೇನಿದೆ, ದರ್ಶನ್ ಸೇರಿದಂತೆ, ಪವಿತ್ರ ಸೇರಿದಂತೆ ಇತರ ಆರೋಪಿಗಳಿಗೆ ಮೆಡಿಕಲ್ ಅನ್ನು ಮಾಡ್ತಿರುವಂತದ್ದು, ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಿರುವಂತದ್ದು. ವೈದ್ಯಕೀಯ ತಪಾಸಣೆಯನ್ನು ಮಾಡಿದ ಬಳಿಕ ಅವರ ವರದಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ಸೊ ಏನಿದ್ರೆ ಅವರಿಗೆ ವೈದ್ಯಕೀಯ ಆದ ಬಳಿಕ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವ್ರನ್ನ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಪ್ರಕರಣದ ಹಾಜರು ಮಾಡಬೇಕಾಗತ್ತೆ, ಮತ್ತೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ಬೇಕಾಗತ್ತೆ. ಈತನ ಹತ್ಯೆ ಹಿಂದಿನ ಕಾರಣ ಏನು, ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟೇ ಜನ ಇದರಿಂದ ಆಚೆಗೆ ಮತ್ತೆ ಯಾರಾದ್ರೂ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಇದುವರೆಗೂ ಕೂಡ ಬರೀ ಪ್ರಾಥಮಿಕ ವಿಚಾರಣೆ ನಡೆದಿರುವಂತದ್ದು, ಇದರಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳ ಬಂಧನ ಮಾಡಿರುವಂತದ್ದು. ಇನ್ನು ಹತ್ಯೆಗೆ ಬಳಸಿದಂತಹ ವೆಪನ್ಗಳೇನಾದ್ರು ಬಳಸಿದ್ರೆ ಸೊ ಅವೆಲ್ಲವನ್ನು ಕೂಡ ಹಾಜರು ಮಾಡುವ ಮುಖಾಂತರ ಎಲ್ಲವನ್ನು ಕೂಡ ವಶಪಡಿಸಿಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹತ್ಯೆ ಮಾಡಿದಂತ ಆರೋಪಿಗಳು ಏನಿರ್ತಾರೆ ಅಂತ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಹೆಚ್ಚಿಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇಂದು ಮಧ್ಯಾಹ್ನದ ನಂತರ ಏನು ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ ಅಲ್ಲಿ ಕೋರ್ಟ್ ಏನ್ ಡಿಸಿಷನ್ ಕೊಡ್ತೇನೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.